ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಸನ್ನಿಂದ ತುಂಬ ಟ್ಯಾನ್ ಆಗಿರ್ಬೋದು, ಸೊ ಇದಕ್ಕೆಲ್ಲ ಒಂದು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಕಂಟಿನ್ಯೂಸ್ ಆಗಿ 3 ದಿನ ಯೂಸ್ ಮಾಡ್ತಾ ಬಂದರೆ ಆಲ್ಮೋಸ್ಟ್ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಬನ್ನಿ, ಹಾಗಿದ್ರೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಚಿಕ್ಕದಾದ ಬೌಲ್ನ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1ರಿಂದ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1ರಿಂದ 2 ಟೀ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆರಡನ್ನ ಹೀಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಶುಗರ್ನ ನೀವು ಇಲ್ಲಿ ಕರಗೋದಕ್ಕೆ ಬಿಡಬೇಡಿ, ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಅದನ್ನು. ಸೊ ಈ ರೀತಿ ಅದು ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ರೆಡಿ ಮಾಡ್ಕೋಬೇಕು. ಇದು ನಮಗೆ ಸ್ವಲ್ಪ ಸ್ಕ್ರಬ್ಬರ್ ಥರ ಇರಬೇಕು, ಯಾಕೆಂತಂದರೆ ಇದನ್ನು ನಾವು ಸ್ಕ್ರಬ್ ಮಾಡ್ತೀವಿ ಮುಖಕ್ಕೆ. ಇದರಿಂದ ಸ್ಕಿನ್ನಿಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋದಿಲ್ಲ. ಮೊದಲಿಗೆ ನಾವು ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರುವಾಗೆ ನಾವು ಚೆಕ್ ಮಾಡ್ಕೋಬೇಕು. ನಾವು ಯಾವುದೇ ಹೋಮ್ ರೆಮಿಡಿ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಹಾಗೆ ಮುಖನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ನಂತರ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ನಾವು ಸ್ಕ್ರಬ್ಬರ್ ರೀತಿ ಮುಖಕ್ಕೆ ನೀಟಾಗಿ ಲೈಟಾಗಿ ಸ್ಕ್ರಬ್ ಮಾಡಬೇಕು. ತುಂಬ ನಿಧಾನಕ್ಕೆ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಶುಗರ್ ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ಬಿಟ್ಕೊಳ್ತಾ ಇರುತ್ತೆ ಮತ್ತು ಅದು ಆಲ್ರೆಡಿ ಕರಗ್ತಾ ಇರುತ್ತೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಈ ರೀತಿ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ನಾವು ಎಲ್ಲಿ ತನಕ ಸ್ಕ್ರಬ್ ಮಾಡ್ಕೋಬೇಕಂತಂದರೆ ನಮಗೆ ನಾವು ಹಾಕ್ಕೊಂಡಿರುವಂಥ ಇದೆಲ್ಲ ಮುಖಕ್ಕೆ ಅಪ್ಲೈ ಆಗಬೇಕು, ಅಲ್ಲಿ ತನಕ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಮತ್ತು ಅದು ನಮಗೆ ಸ್ಕಿನ್ನಿಗೆ ಸ್ಟಿಕ್ಕಿ ಥರ ಆಗಬೇಕು, ಅಂದರೆ ಅಂಟಿಸೋದಕ್ಕೆ ಶುರು ಆಗಬೇಕು. ಅಲ್ಲಿ ತನಕ ನಾವು ಈ ರೀತಿ ಮುಖನ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಸ್ಕಿನ್ ಕೂಡ ಗ್ಲಾಸ್ ಸ್ಕಿನ್ ರೀತಿ ಆಗುತ್ತೆ. ಕೊರಿಯನ್ ಸ್ಕಿನ್ ಏನಿರುತ್ತೆ ಗ್ಲಾಸ್ ರೀತಿ, ಆ ರೀತಿ ಕೂಡ ಆಗುತ್ತೆ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ. ಮತ್ತು ಯಾರಿಗೆಲ್ಲ ಸನ್ನಿಂದ ಅನ್ಇವನ್ ಸ್ಕಿನ್ ಟೋನ್ ಆಗಿದೆ, ತುಂಬ ಟ್ಯಾನ್ ಆಗಿದೆ, ಇವಾಗ ಬಿಸಿಲು ತುಂಬ ಜಾಸ್ತಿ ಇದೆ, ಹೊರಗಡೆಯಿಂದ ಬಂದರೆ ಸ್ಕಿನ್ ಎಲ್ಲ ತುಂಬ ಕಪ್ಪು ಕಾಣುತ್ತೆ ಅನ್ನೋರು ಈ ರೆಮಿಡಿನ ಮನೆಯಲ್ಲಿ ಟ್ರೈ ಮಾಡ್ಬೋದು. ಮತ್ತು ಯಾರಿಗೆಲ್ಲ ಬಂಗ್ ಇದೆ, ಆ ಬಂಗ್ ಮೇಲೆ ಅಂದರೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಈ ರೀತಿ ನೀವು ಡೈಲಿ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಶುಗರ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ಅಂಟಿಸೋದಕ್ಕೆ ಶುರುವಾಗೋ ತನಕ ಅದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಬಂದರೆ ನಿಮಗೆ 3 ಡೇಸಿಂದನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಮುಖ ತುಂಬ ಶೈನಿಂಗಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಅನ್ಇವನ್ ಏನು ಸ್ಕಿನ್ ಟೋನ್ ಇರುತ್ತೆ ಅದೆಲ್ಲ ಈವನ್ ಸ್ಕಿನ್ ಟೋನಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಮುಖದಲ್ಲಿರುವಂಥ ಅನ್ವಾಂಟೆಡ್ ಏರ್ಸ್ ಆಗಿರ್ಬೋದು ಮತ್ತು ಮುಖ ತುಂಬ ಶೈನಿಂಗ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತು ನೀವು ಯಾವುದೇ ಹೋಮ್ ರೆಮಿಡಿ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಕೈಗೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಮುಖಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಅದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಮುಖಕ್ಕೆ. ಆಲ್ಮೋಸ್ಟ್ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ, ತುಂಬ ರಫಾಗಿ ಸ್ಕ್ರಬ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಇವಾಗ ಈ ರೀತಿ ಮಿಕ್ಕಿರೋದನ್ನೆಲ್ಲ ಈ ರೀತಿ ಕೈಗೆ ಹಾಕೊಂಡು, ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಶುಗರ್ ಹಾಕಿರೋದ್ರಿಂದ ಅದು ಕರಗೋದಿಕ್ಕೆ ಶುರುವಾಗುತ್ತೆ. ಸೊ ಸ್ವಲ್ಪ ನೀರು ಥರ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ನಾವು ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಸೊ ನಾವು ಶುಗರ್ ಹಾಕಿರೋದ್ರಿಂದ ತುಂಬ ಶೈನಿಂಗ್ ಇರುತ್ತೆ ಮುಖಕ್ಕೆ. ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ಇದರಿಂದ ನಿಮಗೆ ಯಾವುದೇ ವೀಡಿಯೋಸ್ ಕೂಡ ಸ್ಕಿಪ್ ಆಗಲ್ಲ. ನೋಡಿ, ಈ ರೀತಿ ನೀಟಾಗಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಾನು ನಿಮಗೆ ಲೈವ್ ಆಗಿ ರಿಸಲ್ಟ್ನ ತೋರಿಸ್ತೀನಿ. ಯಾವ ರೀತಿ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು ಮತ್ತು ಯಾವ ರೀತಿ ಇದರದ್ದು ರಿಸಲ್ಟ್ ಬರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಈ ರೀತಿ ನೀಟಾಗಿ ಎಲ್ಲದನ್ನು ಸ್ಕ್ರಬ್ ಮಾಡ್ಕೋಬೇಕು.
ನೋಡ್ಬೋದು ನೀವು ಸ್ಕಿನ್ ಎಷ್ಟು ಶೈನಿಂಗ್ ಆಗಿದೆ ಅಂತ ಹೇಳಿ. ನಾವಿಲ್ಲಿ ಶುಗರ್ ಯೂಸ್ ಮಾಡಿರೋದ್ರಿಂದ ಅದು ತುಂಬ ಶೈನಿಂಗ್ ಕೊಡುತ್ತೆ. ಮತ್ತು ಮೊಸರು ಅಷ್ಟೇ, ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮಗೆ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಇವನ್ ಯಾರಿಗೆಲ್ಲ ಕಣ್ಣಿನ ಸುತ್ತ ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇವಾಗ ನೋಡಿ ಈ ರೀತಿ ಅದು ನಮಗೆ ಸ್ಟಿಕ್ ರೀತಿ ಥರ ಹಾಕಬೇಕು. ಇದನ್ನು ನಾನೊಂದು 10ರಿಂದ 15 ನಿಮಿಷ ಅದನ್ನು ಹಾಗೆ ಬಿಟ್ಟಿದ್ದೆ ಫೇಸಲ್ಲಿ. ಬಿಟ್ಟ ನಂತರ ನೋಡಿ ಈ ರೀತಿ ನಾವು ಒಂದು ಬೆರಳನ್ನು ಮುಟ್ಟಾಗ ಅದು ನಮಗೆ ಅಂಟಿಸ್ತಾ ಇರಬೇಕು. ಅಲ್ಲಿ ತನಕ ನಾವು ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ನಾನು ಎಲ್ಲ ಸ್ಕಿನ್ ಕೂಡ ಈ ರೀತಿ ಅಂಟಿಸ್ತಾ ಇದೆ. ಬೆರಳುಗಳೆಲ್ಲ ಈ ರೀತಿ ಅದು ಅಂಟೋದಕ್ಕೆ ಶುರುವಾಗಬೇಕು. ಅಲ್ಲಿ ತನಕ ನಾವು ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಆ ರೀತಿ ಅದು ಅಂಟ್ಕೊಳ್ಳೋದಕ್ಕೆ ಶುರುವಾಗಬೇಕು. ಆವಾಗ ನಾವು ಇದನ್ನು ವಾಶ್ ಮಾಡ್ಕೊಳ್ಬೇಕು. ಅಂದರೆ ಒಂದು 5ರಿಂದ 10 ನಿಮಿಷ ಈ ರೀತಿ ಬಿಟ್ಟರೆ ನಿಮಗೆ ಅದು ಡ್ರೈ ಆಗೋದಕ್ಕೆ ಶುರುವಾಗುತ್ತೆ. ಈ ರೀತಿ ಅಂಟು ರೀತಿ ಆಗುತ್ತೆ. ನಂತರ ನಾವು ಪ್ಲೇನ್ ವಾಟರಲ್ಲಿ ಅಕ್ಕಿ ಹಿಟ್ಟು ಅಥವಾ ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯಾದ ಸೋಪನ್ನ ಯೂಸ್ ಮಾಡಬಾರ್ದು ನಾವಿಲ್ಲಿ. ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿಂದ ಈ ರೀತಿ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ನಾವು ಆದಷ್ಟು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಮುಖನ ವಾಶ್ ಮಾಡ್ಕೊಳ್ಬೇಕು. ನಾವು ಯಾವುದೇ ರೀತಿಯಾದ ಸೋಪನ್ನು ಅಥವಾ ಕೆಮಿಕಲ್ಸ್ನ ಫಸ್ಟ್ ಡೇ ಯೂಸ್ ಮಾಡಬಾರ್ದು. ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಸೋಪನ್ನು ಯೂಸ್ ಮಾಡಬೇಡಿ. ಹಾಗೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಲ್ಲಿ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಸೊ ಈ ರೆಮಿಡಿನ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ರಿಸಲ್ಟ್ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.